ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ತಮ್ಮೆಲ್ಲರಿಗೂ ಜ್ಞಾನಸುಧೆ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ಸಾಮಾಜಿಕ ಒಪ್ಪಂದದ ಸಿದ್ಧಾಂತದ ಕುರಿತಾಗಿ ಜಾನ್ ಲಾಕ್ ಅವರ ವಿಚಾರಗಳನ್ನು ನಿಮ್ಮ ಜೊತೆಗೆ ನಾನು ಹಂಚ್ಕೊಳ್ತಾ ಇದ್ದೀನಿ. ಪ್ರಥಮದಲ್ಲಿ ಜಾನ್ ಲಾಕ್ ಯಾವ ದೇಶದವರು, ಇವರ ಚಿಂತನೆಗಳು ಏನು ಮತ್ತು ಇವರು ಬರೆದಂಥ ಪುಸ್ತಕ ಯಾವುದು ಅನ್ನೋದನ್ನು ನಾವಿಲ್ಲಿ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಕ್ರಿಸ್ತಶಕ 1632ರಲ್ಲಿ ಇವರ ಜನನವಾಗ್ತದೆ ಅಮೆರಿಕದಲ್ಲಿ. ಜಾನ್ ಲಾಕ್ ಒಬ್ಬ ಶ್ರೇಷ್ಠ ಅಮೆರಿಕದ ರಾಜಕೀಯ ಚಿಂತಕ. ಇವರು ತಮ್ಮ ಶಿಕ್ಷಣ ಅಭ್ಯಾಸವನ್ನು ಮುಗಿಸಿದ್ದು ಆಕ್ಸ್ಫರ್ಡ್ ಮತ್ತು ಕ್ರಿಸ್ಟ್ ಚರ್ಚ್ ವಿಶ್ವವಿದ್ಯಾಲಯಗಳಲ್ಲಿ. ಇವರ ಶಿಕ್ಷಣದ ಪ್ರಾರಂಭಿಕ ಹಂತಗಳಲ್ಲಿ ಸಾಮಾಜಿಕ, ರಾಜಕೀಯ ಇಂತಹ ಪ್ರಮುಖವಾದಂಥ ವಿಷಯಗಳನ್ನು ಆಧಾರವಾಗಿರಿಸಿಕೊಂಡು ಅಧ್ಯಯನವನ್ನು ಅವರು ಪ್ರಾರಂಭಿಸಿದರು. ಮತ್ತು ಇವರ ಮೇಲೆ ಅತ್ಯಂತ ಗಾಢವಾದಂತಹ ಪ್ರಭಾವವನ್ನು ಬೀರಿದಂತಹ ವ್ಯಕ್ತಿಗಳಂತಂದರೆ ಅರಿಸ್ಟಾಟಲ್ ಮತ್ತು ಥಾಮಸ್ ಹಾಬ್ಸ್. ಅರಿಸ್ಟಾಟಲ್ರ ಚಿಂತನೆಗಳು, ಥಾಮಸ್ ಹಾಬ್ಸರ ಚಿಂತನೆಗಳು ಇವರ ಮೇಲೆ ಬಹಳ ಗಾಢವಾದಂತಹ ಪ್ರಭಾವಗಳನ್ನು ಬೀರಿದ್ದವು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇಂಥ ಒಬ್ಬ ಶ್ರೇಷ್ಠ ಚಿಂತಕರಾದಂತಹ ಜಾನ್ ಲಾಕ್ ಅವರು ಒಂದು ಪ್ರಸಿದ್ಧವಾದಂಥ ಒಂದು ಪುಸ್ತಕವನ್ನು ಬರಿತಾ ಇದ್ದಾರೆ. ಅದರ ಹೆಸರು ಟೂ ಟ್ರೀಟೀಸ್ ಆಫ್ ಗೌರ್ಮೆಂಟ್. ಈ ಒಂದು ಪುಸ್ತಕವನ್ನು ಬರೆದಿದ್ದು 1689ರಲ್ಲಿ ಅಂತ. ಅಂದರೆ ಈ ಟೂ ಟ್ರೀಟೀಸ್ ಆಫ್ ಗೌರ್ಮೆಂಟ್ ಅಂತಂದರೆ ಇದೊಂದು ರಾಜಕೀಯ ಸಾಮಾಜಿಕ ವ್ಯವಸ್ಥೆಗಳನ್ನು, ರಾಜ್ಯದ ಉಗಮದ ಸಿದ್ಧಾಂತಗಳನ್ನು ಪ್ರತಿಬಿಂಬಿಸುವಂಥ ಒಂದು ಶ್ರೇಷ್ಠವಾದಂತಹ ಕೃತಿಯಾಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ. ಇನ್ನು ಸಾಮಾಜಿಕ ಒಪ್ಪಂದ ಸಿದ್ಧಾಂತವನ್ನು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಪ್ರಧಾನವಾದಂಥ ಸಂಗತಿಗಳನ್ನು ನಾವಿಲ್ಲಿ ತಿಳಿದುಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಬೇಕಾಗ್ತದಂತ. ಇವರು ಸಾಮಾಜಿಕ ಒಪ್ಪಂದ ಸಿದ್ಧಾಂತವನ್ನು ಹೇಳುವಂತಹ ಪೂರ್ವದಲ್ಲಿ ಈ ನೈಸರ್ಗಿಕ ಸ್ಥಿತಿಯ ವ್ಯವಸ್ಥೆಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಆ ನೈಸರ್ಗಿಕ ಸ್ಥಿತಿಗೆ ಅವರು ಹೇಳುವಂತಹ ಇನ್ನೊಂದು ಪದ ಅಂತಂದರೆ ಸಾಮಾಜಿಕ ಸ್ಥಿತಿ. ಅಂದರೆ ರಾಜ್ಯ ಇನ್ನೂ ಅಸ್ತಿತ್ವಕ್ಕೆ ಬರದೇ ಇರುವಂತಹ ಪೂರ್ವ ಕಾಲಘಟ್ಟವನ್ನು ಅವರು ನೈಸರ್ಗಿಕ ಸ್ಥಿತಿ ಎಂದು ಕರಿತಾ ಇದ್ದಾರೆ. ಇಂಗ್ಲೀಷ್ನಲ್ಲಿ ಇದಕ್ಕೆ ಸ್ಟೇಟ್ ಆಫ್ ನೇಚರ್ ಅಂತ ಕೂಡ ಕರಿತಾ ಇದ್ದಾರೆ ಅಂತ. ಇಲ್ಲಿ ಯಾವ ರೀತಿಯಾದಂಥ ವಾತಾವರಣವಿತ್ತಂದರೆ ಇಲ್ಲಿಯ ಜನರು ಎಲ್ಲರೂ ಸುಖ ಸಂತೋಷದಿಂದ ಜೀವನವನ್ನು ಸಾಗಿಸ್ತಾ ಇದ್ದರು. ಪ್ರತಿಯೊಬ್ಬರು ಸ್ವತಂತ್ರರಾಗಿ ವರ್ತಿಸುತ್ತಾ ಸಮಾನತೆ, ಪರಸ್ಪರ ಪ್ರೀತಿ, ಮಧುರವಾದಂತಹ ಬಾಂಧವ್ಯ, ಬೇರೆಯವರಿಗೆ ತೊಂದರೆಯನ್ನು ಉಂಟು ಮಾಡದೆ ಒಂದು ಸುಂದರವಾದ ಮಧುರವಾದ ಬಾಂಧವ್ಯವನ್ನು ಬೆಸೆದುಕೊಂಡು ಜೀವನವನ್ನು ನಡೆಸ್ತಾ ಇದ್ದರು ಅನ್ನೋದು ಜಾನ್ ಲಾಕ್ ಅವರ ಅಭಿಪ್ರಾಯವಾಗಿತ್ತು. ಪ್ರಕೃತಿಯ ನಿಯಮಗಳಿಗೆ ಒಳಪಟ್ಟು ತಮ್ಮ ಸ್ವಚ್ಛಂದವಾದಂತಹ ಬದುಕುಗಳನ್ನು ಅವರು ಸಾಗಿಸಿಕೊಂಡು ಹೋಗ್ತಾ ಇದ್ದರು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀರಿ. ಅಂತಂದರೆ ಈ ಒಂದು ಸ್ಥಿತಿಯಲ್ಲಿ ಜನರು ಅತ್ಯಂತ ಸುಖ, ಸಂತೋಷ, ಸಮೃದ್ಧಿ, ಯಾವುದೇ ರೀತಿಯಾದಂತಹ ಗಲಭೆಗಳಿಲ್ಲದಂತಹ ಒಂದು ಸುಂದರವಾದಂತಹ ಸಾಮಾಜಿಕ ಪರಿಸ್ಥಿತಿಯನ್ನು ಹೊಂದಿದ್ದರು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಥಾಮಸ್ ಹಾಬ್ಸ್ ಜಾನ್ ಲಾಕ್ ಹೇಳ್ತಾ ಇದ್ದಾರೆ, ಜೀವಿಸುವ ಹಕ್ಕು, ಸ್ವಾತಂತ್ರ್ಯದ ಹಕ್ಕು ಮತ್ತು ಆಸ್ತಿಯ ಹಕ್ಕು, ಈ ಹಕ್ಕುಗಳು ಇಲ್ಲಿ ಪ್ರಧಾನವಾಗಿ ಇದ್ದವು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ. ಸೊ ಇಂಥ ಒಂದು ನೈಸರ್ಗಿಕ ನಿಯಮಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳುವಂತಹ ಹಕ್ಕು ಯಾರಿಗೂ ಕೂಡ ಇರಲಿಲ್ಲ. ಅಂತಂದರೆ ನೈಸರ್ಗಿಕವಾಗಿ ಬದುಕುವಂಥ ಸಾಗಿಸುವಂಥ ಜನರಿಗೆ ಅದರ ವಿರುದ್ಧವಾಗಿ ಬದುಕುವಂಥ ಹಕ್ಕು ಯಾರಿಗೂ ಕೂಡ ಇರಲಿಲ್ಲ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಾಗಾದರೆ ನೈಸರ್ಗಿಕ ಸ್ಥಿತಿ ಅಂತಂದರೆ ಜಾನ್ ಲಾಕ್ ಅವರ ಪ್ರಕಾರ ಅತ್ಯಂತ ಸಮೃದ್ಧತೆಯಿಂದ ಕೂಡಿತ್ತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ. ಇನ್ನು ಈ ಸಾಮಾಜಿಕ ಒಪ್ಪಂದದ ಎರಡನೇ ಹಂತ ತಂದರೆ ಇಲ್ಲಿ ಈ ನೈಸರ್ಗಿಕ ಸ್ಥಿತಿಯಲ್ಲಿರುವಂತಹ ದೋಷಗಳ ಬಗ್ಗೆ ತಿಳಿಸುತ್ತದೆ ಅಂತ. ಹಾಗಾದರೆ ಸಾಮಾಜಿಕ ಒಪ್ಪಂದ ಯಾಕಾಯಿತು ಅನ್ನುವಂಥದ್ದೊಂದು ಇಲ್ಲಿ ಪ್ರಶ್ನೆ ಉದ್ಭವಿಸ್ತದೆ ಅಂತ. ಇಷ್ಟೆಲ್ಲ ಸುಖಮಯವಾದಂಥ ಜೀವನವನ್ನು ಸಾಗಿಸುವಂತಹ ಹಂತದಲ್ಲಿ ಇರುವಾಗ ಜನರು ಸಾಮಾಜಿಕ ಒಪ್ಪಂದಕ್ಕೆ ಯಾಕೆ ಬಂದರು ಅಂತ ಅನ್ನೋದನ್ನು ನೋಡೋದಾದರೆ ಇಲ್ಲಿ ಒಂದು ದೋಷ ಕಂಡು ಬರ್ತದೆ. ಅದು ನೈಸರ್ಗಿಕ ಸ್ಥಿತಿಯಲ್ಲಿರುವಂತಹ ದೋಷಗಳು. ಈ ಸ್ಥಿತಿಯಲ್ಲಿ ಏನಾಗ್ತದಂದ್ರೆ ಸಾಮಾನ್ಯವಾದಂತಹ ಮತ್ತು ನಿರ್ದಿಷ್ಟವಾದಂತಹ ಸರ್ವರಿಗೂ ಅನ್ವಯವಾಗುವಂತಹ ಯಾವುದೇ ರೀತಿಯಾದಂತಹ ಕಾನೂನುಗಳು ಈ ಹಂತದಲ್ಲಿ ಇರಲಿಲ್ಲ. ಅಂದರೆ ಜನರು ಬದುಕುವಂತಹ ಇಚ್ಛೆಯ ಪ್ರಕಾರ ಬದುಕನ್ನು ಸಾಗಿಸೋದು, ಎಲ್ಲರೂ ಸ್ವಚ್ಛಂದವಾಗಿ ಬದುಕನ್ನು ಸಾಗಿಸೋದು. ಆದರೆ ಎಲ್ಲರಿಗೂ ಸಮ್ಮತವಾಗುವಂತಹ, ಎಲ್ಲರಿಗೂ ಅನ್ವಯವಾಗುವಂತಹ ಒಂದು ವ್ಯವಸ್ಥೆಯಲ್ಲಿ ಇರಲಿಲ್ಲ. ಅದು ಒಂದು ದೋಷವಾಗಿ ನಿಂತಿತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಎಲ್ಲರಿಗೂ ಸರ್ವಸಮ್ಮತವಾದಂತಹ ಕಾನೂನುಗಳು ಅಲ್ಲಿ ಇಲ್ಲದೇ ಇರುವುದು ಕೂಡ ಒಂದು ದೋಷವಾಗಿ ಅಲ್ಲಿ ಕಂಡಿತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ. ಮತ್ತಿನ್ನು ಯಾರಾದರೂ ತಪ್ಪುಗಳನ್ನು ಮಾಡಿದರೆ, ದೋಷಗಳನ್ನು ಮಾಡಿದರೆ ಅವರಿಗೆ ನಿಷ್ಪಕ್ಷಪಾತವಾಗಿ ಒಂದು ನ್ಯಾಯವನ್ನು ನೀಡುವಂತಹ, ಶಿಕ್ಷೆಯನ್ನು ನೀಡುವಂತಹ ಯಾವುದೇ ರೀತಿಯಾದಂತಹ ನ್ಯಾಯಾಲಯದ ವ್ಯವಸ್ಥೆಗಳಲ್ಲಿ ಇರಲಿಲ್ಲ ಅನ್ನೋದು ಕೂಡ ನಮಗಿಲ್ಲಿ
ಕಂಡುಬರುವಂತಹ ಒಂದು ಪ್ರಧಾನವಾದ ಅಂಶವಾಗಿದೆ ಅಂತ. ಹಾಗಾಗಿ ನೈಸರ್ಗಿಕ ನಿಯಮಗಳನ್ನು ಮೀರಿದವರಿಗೆ ಶಿಕ್ಷೆಯನ್ನು ನೀಡಲು ವಿಶೇಷವಾದಂತಹ ಅಧಿಕಾರ ವರ್ಗ ಅಥವಾ ನ್ಯಾಯಾಂಗ ವ್ಯವಸ್ಥೆಗಳು ನೈಸರ್ಗಿಕ ಸ್ಥಿತಿಯಲ್ಲಿ ಕಂಡು ಬರಲಿಲ್ಲ. ಇದು ಕೂಡ ಒಂದು ಪ್ರಮುಖವಾದಂತಹ ಅಂಶವಾಗಿದೆ ಅಂತ. ಹಾಗಾಗಿ ಇವತ್ತಿನ ಕಾಲಘಟ್ಟದಲ್ಲಿ ಇರುವಂತಹ ಶಾಸಕಾಂಗಗಳಾಗಲಿ, ಕಾರ್ಯಾಂಗಗಳಾಗಲಿ ಅಥವಾ ನ್ಯಾಯಾಂಗಗಳೇ ಆಗಲಿ, ಇವ್ಯಾವುದೂ ಅಂಗಗಳು ಇಲ್ಲದೆ ಅಲ್ಲಿ ಬದುಕನ್ನು ಜೀವಿಸುವಂತಹ ಪ್ರಯತ್ನವನ್ನು ಮಾಡಿದರು. ತದನಂತರದಲ್ಲಿ ಅದೇ ಒಂದು ದೊಡ್ಡ ದೋಷ ಇಡೀ ಸಮಾಜದ ಮೇಲೆ ಗಾಢವಾದಂತಹ ಪ್ರಭಾವವನ್ನು ಬೀರಿ ಅವರು ಸಾಮಾಜಿಕ ಒಪ್ಪಂದಕ್ಕೆ ತರುವಂತಹ ಒಂದು ಪ್ರಯತ್ನ ಆಯಿತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ. ಈ ಒಂದು ಹಿನ್ನೆಲೆಯನ್ನು ನಾವು ನೋಡುವಂಥ ಸಂದರ್ಭದಲ್ಲಿ ಮೂರನೆಯ ಅಂಶ ಬರ್ತಾ ಇದೆ, ಸಾಮಾಜಿಕ ಒಪ್ಪಂದ ಅಂತ. ಈ ಸಾಮಾಜಿಕ ಒಪ್ಪಂದಕ್ಕೆ ನಾವು ಏನು ಕರಿಬಹುದು ಅಂತಂದ್ರೆ ರಾಜ್ಯದ ಸ್ಥಾಪನೆಯ ವ್ಯವಸ್ಥೆ ಅಂತ. ಅಂದರೆ ರಾಜ್ಯ ಸ್ಥಾಪನೆ ಆಗಿದ್ದು ಮತ್ತು ಸಾಮಾಜಿಕ ಒಪ್ಪಂದ ಅಂತಂದರೆ ಇವು ಎರಡೂ ಕೂಡ ಒಂದೇ ಪರಿಕಲ್ಪನೆಯಲ್ಲಿ ನಾವು ತಿಳಿದುಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡಬೇಕಾಗ್ತದೆ. ಅಂದರೆ ಸಮಾಜದಲ್ಲಿ ಇರುವಂಥ ಜನರು ತಮ್ಮೆಲ್ಲ ಹಕ್ಕುಗಳನ್ನು ಸಮಾಜಕ್ಕೆ ಬಿಟ್ಟು ಕೊಡದೆ ಆಡಳಿತಾತ್ಮಕವಾದಂತಹ ಅಥವಾ ಸರ್ಕಾರವನ್ನು ನಡೆಸಿಕೊಂಡು ಹೋಗಲಿಕ್ಕೆ ಪೂರಕವಾಗಿರುವಂತಹ ಹಕ್ಕುಗಳನ್ನು ಮಾತ್ರ ಅವರು ಬಿಟ್ಟು ಕೊಟ್ಟರೆ ಹೊರತು ಸಮಗ್ರವಾದಂತಹ ಹಕ್ಕುಗಳನ್ನು ಸಮಾಜಕ್ಕೆ ಅರ್ಪಿಸಲಿಲ್ಲ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ. ಅಂದರೆ ತಮ್ಮಲ್ಲಿರುವಂಥ ಹಕ್ಕುಗಳನ್ನು ಸಂಪೂರ್ಣವಾಗಿ ಬಿಟ್ಟುಕೊಟ್ಟು ಇಡೀ ಸಮಾಜದ ಜನರು ಗುಲಾಮರ ಹಾಗೆ ವರ್ತಿಸಲಿಲ್ಲ ಅಂತೆ. ಆ ರೀತಿಯಾಗಿ ಅದನ್ನು ನಾವು ತಿಳಿದುಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಬೇಕಾಗ್ತದಂತ. ಹಾಗಾದರೆ ಆಡಳಿತಕ್ಕೆ ಅವಶ್ಯಕವಾಗಿರುವಂತಹ ಹಕ್ಕುಗಳನ್ನು ಮಾತ್ರ ಬಿಟ್ಟುಕೊಟ್ಟು ಉಳಿದೆಲ್ಲ ಹಕ್ಕುಗಳನ್ನು ಜನರು ತಮ್ಮ ಬಳಿಯಲ್ಲಿ ಇಟ್ಟುಕೊಂಡ್ರು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಂತ. ಹಾಗಾದರೆ ಈ ಒಂದು ವ್ಯವಸ್ಥೆ ಏನು ಹೇಳಿಕೊಡ್ತದೆ ಅಂದ್ರೆ ಏಕಕಾಲಕ್ಕೆ ಸಾಮಾಜಿಕ ಒಪ್ಪಂದವೂ ಕೂಡ ನಡೀತು, ಹಾಗಾಗಿ ಅದೊಂದು ರಾಜಕೀಯ ಒಪ್ಪಂದ ಕೂಡ ಆಯಿತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಂತ. ಅಂದರೆ ಸಾಮಾಜಿಕ ಒಪ್ಪಂದದಲ್ಲಿ ಇಡೀ ಜನರು ತಮ್ಮ ಮೂಲಭೂತ ಹಕ್ಕುಗಳನ್ನು ಎಲ್ಲವನ್ನೂ ಕೂಡ ಸಮಾಜಕ್ಕೆ ಅರ್ಪಿಸಲಿಲ್ಲ. ತಮ್ಮ ಅವಶ್ಯಕವಾದಂಥ ಹಕ್ಕುಗಳನ್ನು ಇಟ್ಟುಕೊಂಡು ಆಡಳಿತಾತ್ಮಕವಾದಂತಹ ಸರ್ಕಾರಾತ್ಮಕವಾದಂತಹ ಹಕ್ಕುಗಳನ್ನು ಮಾತ್ರ ಸಮಾಜಕ್ಕೆ ಬಿಟ್ಟುಕೊಟ್ರು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಂತ. ಇನ್ನು ಈ ರೀತಿಯಾಗಿ ಒಪ್ಪಂದವಾದಾಗ ಮಿತಿಗೆ ಒಳಪಟ್ಟ ಸರ್ಕಾರ ರಾಜ್ಯ ಈ ಮೂಲಕ ಅಸ್ತಿತ್ವಕ್ಕೆ ಬಂದಿತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಂತ. ಸರ್ಕಾರವನ್ನು ಬದಲಿಸುವಂಥ ಅಧಿಕಾರವನ್ನು ಕೂಡ ಜನರ ಕೈಯಲ್ಲಿಯೇ ಇತ್ತು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಅಂತ. ಹೀಗಾಗಿ ಈ ರೀತಿಯಾದಂತಹ ಒಂದು ವ್ಯವಸ್ಥೆಯ ಹಿನ್ನೆಲೆಯಲ್ಲಿ ಸಾಮಾಜಿಕ ಒಪ್ಪಂದ ನಡೆದು ಹೋಯಿತು ಅನ್ನೋದನ್ನು ನಾವಿಲ್ಲಿ ತಿಳಿದುಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡಬೇಕಾಗ್ತದೆ. ಇನ್ನು ಸ್ನೇಹಿತರೆ, ನಾಲ್ಕನೇ ಅಂಶವನ್ನು ನೋಡೋಣ. ಈ ಒಂದು ಸಾಮಾಜಿಕ ಒಪ್ಪಂದದಿಂದ ಕಂಡುಬರುವಂತಹ ಪ್ರಧಾನ ಅಂಶಗಳು ಯಾವುದನ್ನೋದನ್ನು ನಾವಿಲ್ಲಿ ನೋಡೋಣ. ನೋಡ್ರಿ, ಈಗಾಗಲೇ ನಾನು ಹೇಳಿದಂತೆ ಜೀವಿಸುವ ಸ್ವಾತಂತ್ರ್ಯ ಮತ್ತು ಆಸ್ತಿಯ ಹಕ್ಕುಗಳು ಬಹಳಷ್ಟು ಎಕ್ಸಾಮ್ಗಳಲ್ಲಿ ಇದನ್ನು ಕೇಳ್ತಾ ಇದ್ದಾರೆ. ಯಾವ ಹಕ್ಕುಗಳು ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಜೀವಿಸುವ ಹಕ್ಕು, ಸ್ವಾತಂತ್ರ್ಯದ ಹಕ್ಕು ಮತ್ತು ಆಸ್ತಿಯ ಹಕ್ಕುಗಳು ಮತ್ತು ನೈಸರ್ಗಿಕ ಹಕ್ಕುಗಳು ಇವು ಜನರ ಬಳಿಯಲ್ಲಿ ಉಳಿದುಕೊಂಡವು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ರಾಜ್ಯದ ಪರಮಾಧಿಕಾರ ನಿರಂಕುಶ ಆಗಿರಲಿಲ್ಲ. ಅಂದರೆ ರಾಜ್ಯ ಅನ್ನುವುದು, ಸರ್ಕಾರ ಅನ್ನುವುದು ಇದು ಸಮಗ್ರವಾಗಿ ನಿರಂಕುಶ ಆಗಿ ವರ್ತಿಸುವ ಹಾಗಿಲ್ಲ. ಅದು ನಿಯಮಕ್ಕೆ ಒಳಪಟ್ಟು ಒಂದು ಕಾನೂನಿನ ಚೌಕಟ್ಟಿಗೆ ಒಳಪಟ್ಟು ತನ್ನ ಕಾರ್ಯಗಳನ್ನು, ತನ್ನ ಅಧಿಕಾರವನ್ನು ಚಲಾಯಿಸುವಂಥ ವ್ಯವಸ್ಥೆಯಲ್ಲಿ ಮೂಡಿ ಬಂದಿತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ. ಹಾಗಾಗಿ ಇನ್ನೊಂದು ನಾವಿಲ್ಲಿ ಗಮನಿಸಬೇಕಾಗಿರುವಂಥ ಅಂಶ ಅಂತಂದರೆ ಇದೊಂದು ಮಿತಿಗೆ ಒಳಪಟ್ಟ ಒಪ್ಪಂದವಾಯಿತು. ಸಮಾಜ ಅಥವಾ ಒಂದು ವ್ಯವಸ್ಥೆ ಮತ್ತು ಜನರ ಮಧ್ಯೆ ಮಿತಿಗೆ ಒಳಪಟ್ಟಂತಹ ಒಂದು ಒಪ್ಪಂದ ನಡೆದು ಹೋಯಿತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಒಂದು ಸರ್ಕಾರ ಅಸ್ತಿತ್ವಕ್ಕೆ ಬಂದಿತ್ತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ. ಹಾಗಾಗಿ ದುರಾಡಳಿತ ನಡೆಸಿದಂತಹ ಸರ್ಕಾರವನ್ನು ತೆಗೆದುಹಾಕುವಂತಹ ಅಧಿಕಾರ ಜನತೆಯ ಕೈಯಲ್ಲಿ ಇತ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಯಾಕಂತಂದರೆ ಅಲ್ಲಿ ಆ ನೈಸರ್ಗಿಕ ಸ್ಥಿತಿಯಲ್ಲಿರುವಂಥ ಜನರು ಸಮಗ್ರವಾಗಿ ತಮ್ಮ ಹಕ್ಕುಗಳನ್ನು ಬಿಟ್ಟುಕೊಳ್ಳಿಲ್ಲ. ಕಾನೂನಾತ್ಮಕ ಹಕ್ಕುಗಳು ಅಥವಾ ಆಡಳಿತಾತ್ಮಕ ಹಕ್ಕುಗಳಿಗೆ ಮಾತ್ರ ಅವರು ಸ್ಪಂದಿಸಿದರೆ ಹೊರತು ಸಮಗ್ರವಾಗಿ ಹಕ್ಕುಗಳನ್ನು ಬಿಟ್ಟುಕೊಟ್ಟು ಅವರು ಗುಲಾಮಗಿರಿಯ ವ್ಯವಸ್ಥೆಗೆ ಅವರು ತೆಗೆದುಕೊಂಡು ಹೋಗಲಿಲ್ಲ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗ್ತದಂತ. ಆ ಹಿನ್ನೆಲೆಯಲ್ಲಿ ಅಧಿಕಾರದ ಮೂಲ ತಳಹದಿ ಪ್ರಜೆಯೇ ಆಗಿದ್ದು ಪ್ರಜೆಗಳು ತಮಗೆ ಬೇಕಾಗಿರುವಂಥ ಆಡಳಿತಾತ್ಮಕ ಹಿನ್ನೆಲೆಯಲ್ಲಿ ಬೇಕಾಗಿರುವಂಥ ಒಪ್ಪಂದವನ್ನು ಮಾಡಿಕೊಂಡ್ರು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಂತ. ಹೀಗಾಗಿ ಜನತೆಯ ಕಲ್ಯಾಣವನ್ನು ಸಾಧಿಸಲಿಕ್ಕೆ ಅಥವಾ ಸಾಧಿಸುವುದೇ ರಾಜ್ಯದ ಪ್ರಮುಖವಾದಂತಹ ಗುರಿಯಾಗಿತ್ತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಂತ. ಹೀಗೆ ಇದು ಥಾಮಸ್ ಹಾಬ್ಸ್ ಅವರ ಸಾಮಾಜಿಕ ಒಪ್ಪಂದಕ್ಕೂ ಮತ್ತು ಜಾನ್ ಲಾಕ್ ಅವರ ಸಾಮಾಜಿಕ ಒಪ್ಪಂದಕ್ಕೂ ಬಹಳಷ್ಟು ವ್ಯತ್ಯಾಸಗಳಿರುವುದು ನಮಗೆ ಕಂಡು ಬರ್ತಾ ಇದೆ. ಹೀಗಾಗಿ
ಪರೀಕ್ಷಾ ದೃಷ್ಟಿಕೋನಗಳಿಂದ ನೀವು ಜಾನ್ ಲಾಕರ ವಿಚಾರಗಳನ್ನು ಅಥವಾ ಅವರ ಸಾಮಾಜಿಕ ಚಿಂತನೆಗಳನ್ನು ತಿಳಿದುಕೊಳ್ಳುವುದು ಅವಶ್ಯಕ. ಮತ್ತು ಈ ಒಂದು ಮಾಹಿತಿ ತಮ್ಮೆಲ್ಲರಿಗೂ ಪೂರಕವಾಗಿದೆ ಅನ್ನುವಂತಹ ಒಂದು ಇಚ್ಛೆಯ ಜೊತೆಗೆ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.